ನಮ್ಮ ಬೇಡಿಕೆ ಭಾವನಾತ್ಮಕ ಕಾರಣಗಳಿಂದಾಗಿ ಅಲ್ಲ, ವಸ್ತುನಿಷ್ಠವಾದಂಥ ನ್ಯಾಯಯುತವಾದಂಥ ಬೇಡಿಕೆ. ಈ ಮಲೆನಾಡು ಅಥವಾ ಕರ್ನಾಟಕದ ಮಧ್ಯಭಾಗ ಅಂದರೆ ಮಧ್ಯ ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ ಹಮ್ಮಿಕೊಂಡಂಥ ಜಿಲ್ಲೆಗಳ ಆದಂಥ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಜಿಲ್ಲೆಗಳ ಮಧ್ಯಭಾಗ, ಬಹುಪಾಲು ಮಧ್ಯಭಾಗ ಶಿವಮೊಗ್ಗ. ಈ ಶಿವಮೊಗ್ಗ, ನಾವು ಮಧ್ಯ ಕರ್ನಾಟಕ ಯಾವತ್ತೂ ವಂಚಿತವಾದ ಜಿಲ್ಲೆಗಳ ಗುಂಪು ಅಂತ ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಮಧ್ಯ ಕರ್ನಾಟಕಕ್ಕೆ ಯಾವತ್ತೂ ಇದಕ್ಕೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಬೇಕಾಗಿತ್ತು. ರಾಜ್ಯಗಳ ಪುನರ್ವಿಂಗಡಣೆ ಆಗಿ ವಿಶಾಲ ಕರ್ನಾಟಕವಾದಾಗ ಕರ್ನಾಟಕದ ರಾಜ್ಯದ ರಾಜಧಾನಿ ಭೌಗೋಳಿಕ ಮಧ್ಯಸ್ಥಾನವಾದಂಥ ಶಿವಮೊಗ್ಗ ಅಥವಾ ಹರಿಹರಕ್ಕೆ ಸಿಕ್ಕಬೇಕಾಗಿತ್ತು. ಆವಾಗ ದಕ್ಕಲಿಲ್ಲ. ಬಯಲುನಾಡಿಗೆ ನೀರು ಕೊಡಲಿಕ್ಕಾಗಿ ವಿದ್ಯುತ್ ಶಕ್ತಿಯನ್ನು ಕೊಡಲಿಕ್ಕಾಗಿ ಅಣೆಕಟ್ಟು ಕಟ್ಟಿ ನಾವು ನಮ್ಮ ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿದ್ವಿ. ಅವರಿಗೆ ಪುನರ್ವಸತಿಯನ್ನು 50 ವರ್ಷಗಳಾದರೂ ನಮಗೆ ಕಲ್ಪಿಸಲಿಕ್ಕಾಗಿಲ್ಲ. ಹಾಗಾಗಿ ನಮ್ಮ ಈ ಜಿಲ್ಲೆಗಳ ಗುಂಪನ್ನು ಎಲ್ಲ ವ್ಯವಸ್ಥೆಗಳಲ್ಲಿ ನಮ್ಮನ್ನು ವಂಚಿತರನ್ನಾಗಿ ಮಾಡಿವೆ ಅಂತ ನಾನು ಹೇಳ್ತೇನೆ. ಆ ಕಾರಣದಿಂದ ಈ ನಮ್ಮ ಎಲ್ಲ ಜನತೆಗೆ ಒಂದೇ ಒಂದು ರೇ ಆಫ್ ಹೋಪ್ ಅಂತಂದರೆ ನ್ಯಾಯಾಲಯ. ಅದು ಇಲ್ಲಿ ಶಿವಮೊಗ್ಗದಲ್ಲಿ ಆದಾಗ ಮಾತ್ರ ಎಲ್ಲ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಅವಕಾಶವಾಗ್ತದೆ. ನಾವು ನ್ಯಾಯಯುತವಾದ ಬೇಡಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಮಂಗಳೂರು ಮತ್ತು ಉಡುಪಿ ಎರಡೇ ಜಿಲ್ಲೆಗಳಲ್ಲಿ ಉಳ್ಕೊಂಡಿರೋದು. ಅವರಿಗೆ ಕೇಸುಗಳ ಸಂಖ್ಯಾಬಲ ಇಲ್ಲ. ಈಗ 2 ಬೇಡಿಕೆ ಬಂದಿದ್ದಾವೆ ಅಂತ ಇಟ್ಕೊಳ್ಳಿ, ಶಿವಮೊಗ್ಗ ಮತ್ತು ಮಂಗಳೂರು. ನಮ್ಮ ಮತ್ತು ಬೇಡಿಕೆಯನ್ನು ಮತ್ತು ಅವರ ಬೇಡಿಕೆಯನ್ನು ತುಲನೆ ಮಾಡಿ ನೋಡಿ, ನೀವು ಎರಡನ್ನೂ ಎಕ್ಸಾಮಿನ್ ಮಾಡಿ. ಅಂಥ ಸಂದರ್ಭದಲ್ಲಿ ನಮ್ಮ ತೂಕ ಜಾಸ್ತಿ ಆಗ್ತದೆ. ನಾವು ಆ ಒಂದು ಜಸ್ವಂತ್ ಸಿಂಗ್ ಕಮಿಷನ್ ಪ್ಯಾರಾಮೀಟರ್ಸ್ ಅಡಿಯಲ್ಲಿ ನಾವು ಉತ್ತೀರ್ಣರಾಗ್ತೇವೆ ವಿನಃ ಅವರಲ್ಲ. ಆದ್ದರಿಂದಾಗಿ ನಮ್ಮ ಬೇಡಿಕೆ ನ್ಯಾಯಯುತವಾದಂಥದ್ದು, ನಮಗೆ ಸಿಕ್ಕಬೇಕು ಎಂಬತಕ್ಕಂಥದ್ದು ನಮ್ಮ ವಾದ. ಈಗಾಗಲೇ ನಾವು ಮುಖ್ಯಮಂತ್ರಿಗಳನ್ನು, ಮುಖ್ಯ ನ್ಯಾಯಮೂರ್ತಿಗಳನ್ನು ಎಲ್ಲ ಭೇಟಿಯಾಗಿದ್ದೇವೆ. ಮಂಗಳೂರಿಗೆ ನಿಮ್ಮನ್ನು ಸೇರಿಸೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಶಿವಮೊಗ್ಗದ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಪರಿಶೀಲನೆ ಅದು ತೀರ್ಮಾನ ಆಗುವವರೆಗೆ ನಮ್ಮ ಬೇಡಿಕೆ ಇದ್ದದ್ದೇ ನಾವು ಮುಂದುವರಿಸ್ತೇವೆ.